ದಾರಿ ಭಸ್ಮ ಮಾಡ್ತೀನಿ, ಮನೆ ಸುಟ್ಟಾಕ್ತೀನಿ ಅಂತ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ದ್ವೇಷ ಭಾಷಣ ಕಾಯ್ದೆಯಲ್ಲಿ ಕೇಸ್ ಹಾಕಬೇಕು ಅಂತಿದ್ದೀರಿ. ವಿರೋಧ ಪಕ್ಷದ ಬಹುತೇಕರ ಮಾತು. ಬಟ್ ಆ ಮಸೂದೆ ಬರ್ಲಿಕ್ಕೇನೆ ನಿಮ್ ವಿರೋಧ ಇದೆಯಲ್ಲ, ಭಯ ಯಾಕೆ? ಮಸೂದೆ ನೋಡಿ, ಕೊಡ್ಲಿ. ಮಸೂದೆಗೆ ಈಗ ಆಲ್ರೆಡಿ ಇವತ್ತು ಬಿಎನ್ಎಸ್ಎಸ್ ಕಾನೂನಲ್ಲೇ ಎಲ್ಲ ಈ ರೀತಿ ಕೇಸನ್ನ ದಾಖಲು ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಅವಕಾಶ ಇಲ್ವಾ? ಅವಕಾಶ ಇದೆ. ಆದ್ರೆ ಅವಕಾಶ ಇದ್ರೂ ಆ ಕಾನೂನು ಯಾಕೆ ಬಳಕೆ ಮಾಡ್ತಿಲ್ಲ? ಸೊ ಯಾವ ಕಾನೂನಲ್ಲಿ ಇಲ್ಲ ಅಂದಾಗ ನೀವು ಕಾನೂನು ತನ್ನಿ. ಹೊಸದಾಗಿ ಕಾನೂನು ತರಕ್ಕೆ, ದ್ವೇಷ ಭಾಷಣ ಮಾಡಲಿಕ್ಕೆ ಕಾನೂನಲ್ಲಿ ಈಗಿನ ಅವಕಾಶ ಇಲ್ಲ, ಪ್ರೊವಿಷನ್ ಇಲ್ಲ ಅಂದ್ರೆ ಖಂಡಿತ ಎಸ್, ಇವ್ರು ತರದ್ ಸರಿ ಇದೆಯಪ್ಪ, ಇವ್ರು ಬಹಳ ಚಿಂತಕರು, ಕಾನೂನ ಗೌರವಿಸೋರು, ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂದ್ರೆ ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂತ ಹೇಳ್ಬೋದಿತ್ತು. ಆದ್ರೆ ಇವರು ಯಾವುದೇ ರೀತಿ ಇಲ್ಲಿ ಕಾನೂನ್ನ ಗೌರವಿಸುವಂತ ಕೆಲಸ ಎಳ್ಳಷ್ಟು ಇದುವರೆಗೂ ಇವರು 2.25 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಏನಾರ ಬಾಂಬ್ ಹಾಕೋನು, ಕುಕ್ಕರ್ ಬಾಂಬ್ ಇರೋನ್ನ ನನ್ನ ಬ್ರದರ್ ಅಂತಾರೆ. ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಅವ್ರ ವ್ಯಾಪಾರದ ವ್ಯತ್ಯಾಸ ಅಂತ ಹೇಳಿದ್ರು. ತನಿಖೆ ಮಾಡೋ ಮುಂಚೆನೆ ಯಾರು ಸರ್ಕಾರದಲ್ಲಿದ್ದವರು, ಸರ್ಕಾರದಲ್ಲಿ ಆಡಳಿತ ಮಾಡೋಂಥವ್ರು, ಯಾರು ಭಾಷೆ ಬಳಕೆ ಮಾಡೋಂಥವ್ರ ಸರ್ಕಾರದಲ್ಲಿ ಇವತ್ತು ಯಾರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿನಾರ ತನಿಖೆ ಬಂದು ನಾನು ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ ಅಂತಂದ್ರು. ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಇಲ್ರೇ, ನಮ್ಮ ಶಾಸಕರು ಬೆಂಬಲಕ್ಕೆ ನಾವು ನಿಲ್ತೀವಿ, ಅವ್ರು ಏನ್ ಬೇಕಾದ್ರೆ ಹೇಳಿರ್ಬೋದು. ಈ ರೀತಿ ಕಾನೂನ ಓಕೆ ಒಂದು ಪಕ್ಷವಾಗಿ ಈಗ ಯಾರು ಕಾರ್ಯಕರ್ತರು, ಯಾರ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ್ರು ಓಕೆ. ಆದ್ರೆ ಒಬ್ರು ಸರ್ಕಾರದಲ್ಲಿರೋರು, ಸರ್ಕಾರ ನಡೆಸೋರು ಇವತ್ತು ಪಕ್ಷಕ್ಕೆ ಸೇರಿರೋದಲ್ಲ, ಸರ್ಕಾರ ಎಲ್ಲರಿಗೂ, ಎಲ್ಲ ಪಕ್ಷಕ್ಕೂ ಸೇರಿರೋದು ಸರ್ಕಾರ. ಸರ್ಕಾರದಲ್ಲಿದ್ದು ಇಂಥ ಅಧಿಕಾರ ದುರ್ಬಳಕೆ, ಯಾವ ರೀತಿ ಕಾನೂನ ಗೌರವಿಸ್ತಿದ್ದಾರೆ, ಈ ರೀತಿ ಕಾನೂನಲ್ಲಿ ಅವಕಾಶ ಇದೆ. ಮೊದಲು ಇವ್ರಿಗೇನಾರ ಈ ಸರ್ಕಾರ ಬದುಕಿದೆ ಅಂದ್ರೆ ಎಲ್ಲಾ ವಿಚಾರಕ್ಕೂ ನೀವೇನಾರು ಕೇಳಿ ಗೃಹ ಸಚಿವರನ್ನ, ಏನಾರ ನನಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೋತೀನಿ, ನೋಡ್ತೀನಿ, ಮಾಡ್ತೀನಿ. ಈ ರೀತಿ ಒಬ್ರು ಗೃಹ ಸಚಿವರು ಮಾತಾಡುವಂಥದ್ದು ಎಷ್ಟು ಘಟನೆ ನಡೆದಿದೆ, 1-2-10 ಘಟನೆಗಳು ನಡೆದಿದೆ. ಪ್ರತಿಯೊಂದು ಘಟನೆನಲ್ಲೂ ಇದೇ ಉತ್ತರ. ಬಾಂಗ್ಲಾದೇಶಿಯರು ಇವತ್ತು ಕರ್ನಾಟಕದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶಿಯವರು ಇದ್ದಾರೆ. ಇಲ್ಲ ಅಂತ ಹೇಳಿದ್ರ? ಇವತ್ತು ಬಾಂಗ್ಲಾದೇಶದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಪ್ರಶ್ನೆ ಬರುತ್ತೆ, ಉತ್ತರ ಕೊಡ್ಲಿಕ್ಕೆ ನೀವು ರೆಡಿ ಇರಬೇಕು. ಈಗ ಸದ್ಯಕ್ಕೆ ಕೇಳಿಸ್ಕೊಳ್ಳಿ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಈ ಸರ್ಕಾರದಲ್ಲಿ ಕಾನೂನನ್ನ ಎತ್ತಿಡಿಯುವಂತ ಕೆಲಸ, ಒಂದು ಸರ್ಕಾರ ಬಲವಾಗಿ ಜನ ನಮ್ಗೆ ಅಧಿಕಾರ ಕೊಟ್ಟಿರೋ ಜನಪರವಾಗಿ ನಾವು ನಿಂತ್ಕೊಳ್ತೀವಿ ಅನ್ನುವಂತ ಸ್ಪಷ್ಟವಾಗಿ ಒಂದೇ ಒಂದು ದಿನ ಸ್ಪಷ್ಟ ಉತ್ತರವನ್ನ ಯಾವುದೇ ಸಂದರ್ಭ, ರೇಪ್ ಆಗಿರ್ಲಿ, ಮರ್ಡರ್ ಆಗಿರ್ಲಿ, ಡಕಾಯಿತಿ ಆಗಿರ್ಲಿ, ಹಗಲು ದರೋಡೆ ಆಗಿರ್ಲಿ, ಪ್ರತಿಯೊಂದಕ್ಕೂ ಉತ್ತರ ನೋಡ್ತೀನಿ. ಆ ಡಕಾಯಿತರು, ಬಾಂಬ್ ಹಾಕೋರು ಬರ್ಲಿ, ಟೆರರಿಸ್ಟ್ ಬರ್ಲಿ, ಆತಂಕವಾದಿಗಳು ಬರ್ಲಿ, ನಮ್ಮ ಸೋದರರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ, ಇವ್ರ ಹತ್ರ ಉತ್ತರ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಉತ್ತರ ಇಲ್ಲ. ಸೊ ಈ ರೀತಿ ಅಸಹಾಯಕವಾಗಿ ಪಾಪ ಇವ್ರಿಗೆ ನಾನು ನಿಜಕ್ಕೂ ಸಹಾನುಭೂತಿಯನ್ನು ವ್ಯಕ್ತಪಡ್ತೀನಿ. ಪಾಪ ಇವ್ರ ನಾಯಕರುಗಳಿಗೆ, ಸರ್ಕಾರದಲ್ಲಿರೋರಿಗೆ ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಕ್ಕೆ, ಇವರಿಗೆ ಗೌರವ ತರೋ ರೀತಿಯಲ್ಲಿ, ಒಂದು ಪಕ್ಷಕ್ಕೆ ಗೌರವ ತರೋ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ನೋಡ್ಕೊಂಡು ಅಸಹಾಯಕವಾಗಿ ನೀವೇನ್ ಮಾಡಿದ್ರಿ, ಅವ್ರೇನ್ ಮಾಡಿದ್ರಿ, ನಾವೇನ್ ಮಾಡ್ತೀವಿ ಸರ್ಕಾರದಲ್ಲಿ ಇದ್ದು ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಸಂಪೂರ್ಣವಾಗಿ ಅಸಹಾಯಕರಾಗಿರೋದು. ದಾರಿ ಭಸ್ಮ ಮಾಡ್ತೀನಿ, ಮನೆ ಸುಟ್ಟಾಕ್ತೀನಿ ಅಂತ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ದ್ವೇಷ ಭಾಷಣ ಕಾಯ್ದೆಯಲ್ಲಿ ಕೇಸ್ ಹಾಕಬೇಕು ಅಂತಿದ್ದೀರಿ. ವಿರೋಧ ಪಕ್ಷದ ಬಹುತೇಕರ ಮಾತು. ಬಟ್ ಆ ಮಸೂದೆ ಬರ್ಲಿಕ್ಕೇನೆ ನಿಮ್ ವಿರೋಧ ಇದೆಯಲ್ಲ, ಭಯ ಯಾಕೆ? ಮಸೂದೆ ನೋಡಿ, ಕೊಡ್ಲಿ. ಮಸೂದೆಗೆ ಈಗ ಆಲ್ರೆಡಿ ಇವತ್ತು ಬಿಎನ್ಎಸ್ಎಸ್ ಕಾನೂನಲ್ಲೇ ಎಲ್ಲ ಈ ರೀತಿ ಕೇಸನ್ನ ದಾಖಲು ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಅವಕಾಶ ಇಲ್ವಾ? ಅವಕಾಶ ಇದೆ. ಆದ್ರೆ ಅವಕಾಶ ಇದ್ರೂ ಆ ಕಾನೂನು ಯಾಕೆ ಬಳಕೆ ಮಾಡ್ತಿಲ್ಲ? ಸೊ ಯಾವ ಕಾನೂನಲ್ಲಿ ಇಲ್ಲ ಅಂದಾಗ ನೀವು ಕಾನೂನು ತನ್ನಿ. ಹೊಸದಾಗಿ ಕಾನೂನು ತರಕ್ಕೆ, ದ್ವೇಷ ಭಾಷಣ ಮಾಡಲಿಕ್ಕೆ ಕಾನೂನಲ್ಲಿ ಈಗಿನ ಅವಕಾಶ ಇಲ್ಲ, ಪ್ರೊವಿಷನ್ ಇಲ್ಲ ಅಂದ್ರೆ ಖಂಡಿತ ಎಸ್, ಇವ್ರು ತರದ್ ಸರಿ ಇದೆಯಪ್ಪ, ಇವ್ರು ಬಹಳ ಚಿಂತಕರು, ಕಾನೂನ ಗೌರವಿಸೋರು, ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂದ್ರೆ ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂತ ಹೇಳ್ಬೋದಿತ್ತು. ಆದ್ರೆ ಇವರು ಯಾವುದೇ ರೀತಿ ಇಲ್ಲಿ ಕಾನೂನ್ನ ಗೌರವಿಸುವಂತ ಕೆಲಸ ಎಳ್ಳಷ್ಟು ಇದುವರೆಗೂ ಇವರು 2.25 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಏನಾರ ಬಾಂಬ್ ಹಾಕೋನು, ಕುಕ್ಕರ್ ಬಾಂಬ್ ಇರೋನ್ನ ನನ್ನ ಬ್ರದರ್ ಅಂತಾರೆ. ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಅವ್ರ ವ್ಯಾಪಾರದ ವ್ಯತ್ಯಾಸ ಅಂತ ಹೇಳಿದ್ರು. ತನಿಖೆ ಮಾಡೋ ಮುಂಚೆನೆ ಯಾರು ಸರ್ಕಾರದಲ್ಲಿದ್ದವರು,
ಯಾವ್ದಾದ್ರು ಸರ್ಕಾರದಲ್ಲಿದ್ದವರು, ಸರ್ಕಾರದಲ್ಲಿ ಆಡಳಿತ ಮಾಡೋಂಥವ್ರು, ಯಾರು ಭಾಷೆ ಬಳಕೆ ಮಾಡೋಂಥವ್ರ ಸರ್ಕಾರದಲ್ಲಿ ಇವತ್ತು ಯಾರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿನಾರ ತನಿಖೆ ಬಂದು ನಾನು ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ ಅಂತಂದ್ರು. ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಇಲ್ರೇ ನಮ್ಮ ಶಾಸಕರ ಬೆಂಬಲಕ್ಕೆ ನಾವು ನಿಲ್ತೀವಿ, ಅವ್ರು ಏನ್ ಬೇಕಾದ್ರೆ ಹೇಳಿರ್ಬೋದು. ಈ ರೀತಿ ಕಾನೂನ ಓಕೆ ಒಂದು ಪಕ್ಷವಾಗಿ ಕೇಳಿಸ್ಕೊಳ್ಬೇಕು, ಈಗ ಕೇಳಿಸ್ಕೊಳ್ಳಿ. ಯಾರು ಕಾರ್ಯಕರ್ತರು, ಯಾರ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ್ರು ಓಕೆ. ಆದ್ರೆ ಒಬ್ರು ಸರ್ಕಾರದಲ್ಲಿರೋರು, ಸರ್ಕಾರ ನಡೆಸೋರು ಇವತ್ತು ಪಕ್ಷಕ್ಕೆ ಸೇರಿರೋದಲ್ಲ, ಸರ್ಕಾರ ಎಲ್ಲರಿಗೂ ಎಲ್ಲ ಪಕ್ಷಕ್ಕೂ ಸೇರಿರೋದು ಸರ್ಕಾರ. ಸರ್ಕಾರದಲ್ಲಿದ್ದು ಇಂಥ ಅಧಿಕಾರ ದುರ್ಬಳಕೆ ಯಾವ ರೀತಿ ಕಾನೂನ ಗೌರವಿಸ್ತಿದ್ದಾರೆ? ಈ ರೀತಿ ಕಾನೂನಲ್ಲಿ ಅವಕಾಶ ಇದೆ. ಮೊದಲು ಇವ್ರಿಗೇನಾರ ಈ ಸರ್ಕಾರ ಬದುಕಿದೆ ಅಂತ ಎಲ್ಲಾ ವಿಚಾರಕ್ಕೂ ನೀವೇನಾರು ಕೇಳಿ ಗೃಹ ಸಚಿವರನ್ನ, ಏನಾರ ನನಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೋತೀನಿ, ನೋಡ್ತೀನಿ, ಮಾಡ್ತೀನಿ. ಈ ರೀತಿ ಒಬ್ರು ಗೃಹ ಸಚಿವರು ಮಾತಾಡುವಂಥದ್ದು. ಎಷ್ಟು ಘಟನೆ ನಡೆದಿದೆ, 1, 2, 10 ಘಟನೆಗಳು ನಡೆದಿದೆ. ಪ್ರತಿಯೊಂದು ಘಟನೆನಲ್ಲೂ ಇದೇ ಉತ್ತರ ಬಾಂಗ್ಲಾದೇಶಿಯರು, ಇವತ್ತು ಕರ್ನಾಟಕದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶಿಯವರು ಇದ್ದಾರೆ. ಇಲ್ಲ ಅಂತ ಹೇಳಿದ್ರ ಇವತ್ತು ಬಾಂಗ್ಲಾದೇಶದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಪ್ರಶ್ನೆ ಬರುತ್ತೆ, ಉತ್ತರ ಕೊಡ್ಲಿಕ್ಕೆ ನೀವು ರೆಡಿ ಇರಬೇಕು. ಈಗ ಸದ್ಯಕ್ಕೆ ಕೇಳಿಸ್ಕೊಳ್ಳಿ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಈ ಸರ್ಕಾರದಲ್ಲಿ ಕಾನೂನನ್ನ ಎತ್ತಿಡಿಯುವಂತ ಕೆಲಸ, ಒಂದು ಸರ್ಕಾರ ಬಲವಾಗಿ ಜನ ನಮ್ಗೆ ಅಧಿಕಾರ ಕೊಟ್ಟಿರೋ ಜನಪರವಾಗಿ ನಾವು ನಿಂತ್ಕೊಳ್ತೀವಿ ಅನ್ನುವಂತ ಸ್ಪಷ್ಟವಾಗಿ ಒಂದೇ ಒಂದು ದಿನ ಸ್ಪಷ್ಟ ಉತ್ತರವನ್ನ ಯಾವುದೇ ಸಂದರ್ಭ, ರೇಪ್ ಆಗಿರ್ಲಿ, ಮರ್ಡರ್ ಆಗಿರ್ಲಿ, ಡಕಾಯಿತಿ ಆಗಿರ್ಲಿ, ಹಗಲು ದರೋಡೆ ಆಗಿರ್ಲಿ, ಪ್ರತಿಯೊಂದಕ್ಕೂ ಉತ್ತರ ನೋಡ್ತೀನಿ. ಆ ಡಕಾಯಿತರು, ಬಾಂಬ್ ಹಾಕೋರು ಬರ್ಲಿ, ಟೆರರಿಸ್ಟ್ ಬರ್ಲಿ, ಆತಂಕವಾದಿಗಳು ಬರ್ಲಿ, ನಮ್ಮ ಸೋದರರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ, ಇವ್ರ ಹತ್ರ ಉತ್ತರ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಉತ್ತರ ಇಲ್ಲ. ಸೊ ಈ ರೀತಿ ಅಸಹಾಯಕವಾಗಿ ಪಾಪ ಇವ್ರಿಗೆ ನಾನು ನಿಜಕ್ಕೂ ಸಹಾನುಭೂತಿಯನ್ನು ವ್ಯಕ್ತಪಡ್ತೀನಿ. ಪಾಪ ಇವ್ರ ನಾಯಕರುಗಳಿಗೆ, ಸರ್ಕಾರದಲ್ಲಿರೋರಿಗೆ ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಕ್ಕೆ, ಇವ್ರಿಗೆ ಗೌರವ ತರೋ ರೀತಿಯಲ್ಲಿ, ಒಂದು ಪಕ್ಷಕ್ಕೆ ಗೌರವ ತರೋ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ನೋಡ್ಕೊಂಡು ಅಸಹಾಯಕವಾಗಿ ನೀವೇನ್ ಮಾಡಿದ್ರಿ, ಅವ್ರೇನ್ ಮಾಡಿದ್ರಿ, ನಾವೇನ್ ಮಾಡ್ತೀವಿ ಸರ್ಕಾರದಲ್ಲಿ ಇದ್ದು ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಸಂಪೂರ್ಣವಾಗಿ ಅಸಹಾಯಕರಾಗಿರೋದು. ದಾರಿ ಭಸ್ಮ ಮಾಡ್ತೀನಿ, ಮನೆ ಸುಟ್ಟಾಕ್ತೀನಿ ಅಂತ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ದ್ವೇಷ ಭಾಷಣ ಕಾಯ್ದೆಯಲ್ಲಿ ಕೇಸ್ ಹಾಕಬೇಕು ಅಂತಿದ್ದೀರಿ, ವಿರೋಧ ಪಕ್ಷದ ಬಹುತೇಕರ ಮಾತು. ಬಟ್ ಆ ಮಸೂದೆ ಬರ್ಲಿಕ್ಕೇನೆ ನಿಮ್ ವಿರೋಧ ಇದೆಯಲ್ಲ, ಭಯ ಯಾಕೆ? ಮಸೂದೆ ನೋಡಿ, ಕೊಡ್ಲಿ. ಮಸೂದೆಗೆ ಈಗ ಆಲ್ರೆಡಿ ಇವತ್ತು ಬಿಎನ್ಎಸ್ಎಸ್ ಕಾನೂನಲ್ಲೇ ಎಲ್ಲ ಈ ರೀತಿ ಕೇಸನ್ನ ದಾಖಲು ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಅವಕಾಶ ಇಲ್ವಾ? ಅವಕಾಶ ಇದೆ. ಆದ್ರೆ ಅವಕಾಶ ಇದ್ರೂ ಆ ಕಾನೂನು ಯಾಕೆ ಬಳಕೆ ಮಾಡ್ತಿಲ್ಲ? ಸೊ ಯಾವ ಕಾನೂನಲ್ಲಿ ಇಲ್ಲ ಅಂದಾಗ ನೀವು ಕಾನೂನು ತನ್ನಿ. ಹೊಸದಾಗಿ ಕಾನೂನು ತರಕ್ಕೆ, ದ್ವೇಷ ಭಾಷಣ ಮಾಡಲಿಕ್ಕೆ ಕಾನೂನಲ್ಲಿ ಈಗಿನ ಅವಕಾಶ ಇಲ್ಲ, ಪ್ರೊವಿಷನ್ ಇಲ್ಲ ಅಂದ್ರೆ ಖಂಡಿತ ಎಸ್, ಇವ್ರು ತರದ್ ಸರಿ ಇದೆಯಪ್ಪ, ಇವ್ರು ಬಹಳ ಚಿಂತಕರು, ಕಾನೂನ ಗೌರವಿಸೋರು, ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂದ್ರೆ ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂತ ಹೇಳ್ಬೋದಿತ್ತು. ಆದ್ರೆ ಇವರು ಯಾವುದೇ ರೀತಿ ಇಲ್ಲಿ ಕಾನೂನನ್ನ ಗೌರವಿಸುವಂತ ಕೆಲಸ ಎಳ್ಳಷ್ಟು ಇದುವರೆಗೂ ಇವರು 2.25 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಏನಾರ ಬಾಂಬ್ ಹಾಕೋನು, ಕುಕ್ಕರ್ ಬಾಂಬ್ ಇರೋನ್ನ ನನ್ನ ಬ್ರದರ್ ಅಂತಾರೆ. ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಅವ್ರ ವ್ಯಾಪಾರದ ವ್ಯತ್ಯಾಸ ಅಂತ ಹೇಳಿದ್ರು. ತನಿಖೆ ಮಾಡೋ ಮುಂಚೆನೆ ಯಾರು ಸರ್ಕಾರದಲ್ಲಿದ್ದವರು, ಸರ್ಕಾರದಲ್ಲಿ ಆಡಳಿತ ಮಾಡೋಂಥವ್ರು, ಯಾರು ಭಾಷೆ ಬಳಕೆ ಮಾಡೋಂಥವ್ರ ಸರ್ಕಾರದಲ್ಲಿ ಇವತ್ತು ಯಾರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿನಾರ ತನಿಖೆ ಬಂದು ನಾನು ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ ಅಂತಂದ್ರು. ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಇಲ್ರೇ ನಮ್ಮ ಶಾಸಕರ ಬೆಂಬಲಕ್ಕೆ ನಾವು ನಿಲ್ತೀವಿ, ಅವ್ರು ಏನ್ ಬೇಕಾದ್ರೆ ಹೇಳಿರ್ಬೋದು. ಈ ರೀತಿ ಕಾನೂನ ಓಕೆ ಒಂದು ಪಕ್ಷವಾಗಿ ಕೇಳಿಸ್ಕೊಳ್ಬೇಕು. ಈಗ ಕೇಳಿಸ್ಕೊಳ್ಳಿ. ಯಾರು ಕಾರ್ಯಕರ್ತರು, ಯಾರ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ್ರು ಓಕೆ. ಆದ್ರೆ ಒಬ್ರು ಸರ್ಕಾರದಲ್ಲಿರೋರು, ಸರ್ಕಾರ ನಡೆಸೋರು ಇವತ್ತು ಪಕ್ಷಕ್ಕೆ ಸೇರಿರೋದಲ್ಲ, ಸರ್ಕಾರ ಎಲ್ಲರಿಗೂ ಎಲ್ಲ ಪಕ್ಷಕ್ಕೂ ಸೇರಿರೋದು ಸರ್ಕಾರ. ಸರ್ಕಾರದಲ್ಲಿದ್ದು ಇಂಥ ಅಧಿಕಾರ ದುರ್ಬಳಕೆ ಯಾವ ರೀತಿ ಕಾನೂನ ಗೌರವಿಸ್ತಿದ್ದಾರೆ? ಈ ರೀತಿ ಕಾನೂನಲ್ಲಿ ಅವಕಾಶ ಇದೆ. ಮೊದಲು ಇವ್ರಿಗೇನಾರ ಈ ಸರ್ಕಾರ ಬದುಕಿದೆ ಅಂತ ಎಲ್ಲಾ ವಿಚಾರಕ್ಕೂ ನೀವೇನಾರು ಕೇಳಿ ಗೃಹ ಸಚಿವರನ್ನ, ಏನಾರ ನನಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೋತೀನಿ, ನೋಡ್ತೀನಿ, ಮಾಡ್ತೀನಿ. ಈ ರೀತಿ ಒಬ್ರು ಗೃಹ ಸಚಿವರು ಮಾತಾಡುವಂಥದ್ದು. ಎಷ್ಟು ಘಟನೆ ನಡೆದಿದೆ, 1, 2, 10 ಘಟನೆಗಳು ನಡೆದಿದೆ. ಪ್ರತಿಯೊಂದು ಘಟನೆನಲ್ಲೂ ಇದೇ ಉತ್ತರ ಬಾಂಗ್ಲಾದೇಶಿಯರು, ಇವತ್ತು ಕರ್ನಾಟಕದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶಿಯವರು ಇದ್ದಾರೆ. ಇಲ್ಲ ಅಂತ ಹೇಳಿದ್ರ
ಇವತ್ತು ಬಾಂಗ್ಲಾದೇಶದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ, ಪ್ರಶ್ನೆ ಬರುತ್ತೆ, ಉತ್ತರ ಕೊಡ್ಲಿಕ್ಕೆ ನೀವು ರೆಡಿ ಇರಬೇಕು. ಈಗ ಸದ್ಯಕ್ಕೆ ಕೇಳಿಸ್ಕೊಳ್ಳಿ. ಸೊ ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಈ ಸರ್ಕಾರದಲ್ಲಿ ಕಾನೂನನ್ನ ಎತ್ತಿಡಿಯುವಂತ ಕೆಲಸ, ಒಂದು ಸರ್ಕಾರ ಬಲವಾಗಿ ಜನ ನಮ್ಗೆ ಅಧಿಕಾರ ಕೊಟ್ಟಿರೋ ಜನಪರವಾಗಿ ನಾವು ನಿಂತ್ಕೊಳ್ತೀವಿ ಅನ್ನುವಂತ ಸ್ಪಷ್ಟವಾಗಿ ಒಂದೇ ಒಂದು ದಿನ ಸ್ಪಷ್ಟ ಉತ್ತರವನ್ನ ಯಾವುದೇ ಸಂದರ್ಭ ರೇಪ್ ಆಗಿರ್ಲಿ, ಮರ್ಡರ್ ಆಗಿರ್ಲಿ, ಡಕಾಯಿತಿ ಆಗಿರ್ಲಿ, ಹಗಲು ದರೋಡೆ ಆಗಿರ್ಲಿ, ಪ್ರತಿಯೊಂದಕ್ಕೂ ಉತ್ತರ ನೋಡ್ತೀನಿ. ಆ ಡಕಾಯಿತರು, ಬಾಂಬ್ ಹಾಕೋರು ಬರ್ಲಿ, ಟೆರರಿಸ್ಟ್ ಬರ್ಲಿ, ಆತಂಕವಾದಿಗಳು ಬರ್ಲಿ, ನಮ್ಮ ಸೋದರರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ, ಇವ್ರ ಹತ್ರ ಉತ್ತರ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಉತ್ತರ ಇಲ್ಲ. ಸೊ ಈ ರೀತಿ ಅಸಹಾಯಕವಾಗಿ ಪಾಪ ಇವ್ರಿಗೆ ನಾನು ನಿಜಕ್ಕೂ ಸಹಾನುಭೂತಿಯನ್ನು ವ್ಯಕ್ತಪಡ್ತೀನಿ. ಪಾಪ ಇವ್ರ ನಾಯಕರುಗಳಿಗೆ, ಸರ್ಕಾರದಲ್ಲಿರೋರಿಗೆ ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಕ್ಕೆ, ಇವರಿಗೆ ಗೌರವ ತರೋ ರೀತಿಯಲ್ಲಿ, ಒಂದು ಪಕ್ಷಕ್ಕೆ ಗೌರವ ತರೋ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ನೋಡ್ಕೊಂಡು ಅಸಹಾಯಕವಾಗಿ ನೀವೇನ್ ಮಾಡಿದ್ರಿ, ಅವ್ರೇನ್ ಮಾಡಿದ್ರಿ, ನಾವೇನ್ ಮಾಡ್ತೀವಿ ಸರ್ಕಾರದಲ್ಲಿ ಇದ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಸಂಪೂರ್ಣವಾಗಿ ಅಸಹಾಯಕರಾಗಿರೋದು ಈ ಕಾಂಗ್ರೆಸ್.